ವೆಲ್ಕಮ್ ಬ್ಯಾಕ್ ಟು ನವ್ಯ ದೇವಿ ಪ್ರಸಾದ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಪೇಜಿನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡದವರು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಂ ಶ್ರೀ ಮಂಜುನಾಥಾಯ ನಮಃ. ಪೂಜ್ಯ ಕಾವಂದರ ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಆಶೀರ್ವಾದವನ್ನು ಬೇಡುತ್ತಾ ಧರ್ಮಶ್ರೀ ಜ್ಞಾನ ವಿಕಾಸ ಕೇಂದ್ರ ಕೌಕ್ರಾಡಿಯಲ್ಲಿ ನಡೆದಿರುವಂತಹ ಒಂದು ಜ್ಞಾನ ವಿಕಾಸ ಕಾರ್ಯಕ್ರಮದ ಸುಂದರ ಅರ್ಥಪೂರ್ಣ ಅದ್ಭುತ ವಿಡಿಯೋ ಇದಾಗಿದೆ. ಧಾನ್ಯಗಳಲ್ಲಿ ಮಾಡಿರುವಂತಹ ರಂಗೋಲಿ, ಪೌಷ್ಟಿಕ ಆಹಾರ ಮತ್ತು ಮನೆ ಔಷಧಿಗಳ ಕುರಿತಾದಂತಹ ಈ ಒಂದು ಕಾರ್ಯಕ್ರಮದ ಸುಂದರ ವಿಡಿಯೋ ಇದಾಗಿದೆ. ವಿಡಿಯೋನ ಅಪ್ಲೋಡ್ ಮಾಡೋದು ಸ್ವಲ್ಪ ತಡವಾಯಿತು, ದಯವಿಟ್ಟು ಕ್ಷಮೆ ಇರಲಿ. ಅದು ನನ್ನ ಮೊಬೈಲ್ ಸಮಸ್ಯೆಯಿಂದಾಗಿ. ಗ್ರಾಮ ಪಂಚಾಯತ್ ಸಭಾಂಗಣದಲ್ಲಿ ಆಯೋಜಿಸಿದ್ದೇವೆ. ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ದುರ್ಗಾ ಪರಮೇಶ್ವರಿ ತಂಡದ ಶ್ರೀಮತಿ ಭಾರತಿಯವರು ವಹಿಸಿಕೊಳ್ಬೇಕಾಗಿ ಅವರನ್ನು ಕೇಳಿಕೊಳ್ತಾ ಇದ್ದೇವೆ. ಕಾರ್ಯಕ್ರಮಕ್ಕೆ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ಬಂದಂತ ಶ್ರೀಮತಿ ಲೀಲಾ ಮೇಡಮ್ ಇವರನ್ನು ಕೂಡ ಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತೇವೆ. ಅದೇ ರೀತಿ ನಮ್ಮ ಧರ್ಮಶ್ರೀ ಜ್ಞಾನ ವಿಕಾಸ ಕಾರ್ಯಕ್ರಮದ ಕಡಬ ತಾಲೂಕು ಸಮನ್ವಯಾಧಿಕಾರಿಯಾದಂತಹ ಶ್ರೀಮತಿ ಚೇತನ ಮೇಡಮ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಶ್ರೀಮತಿ ನಮಿತಾ ಮೇಡಮ್ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಅದೇ ರೀತಿ ನಮ್ಮ ಶೌರ್ಯ ವಿಪತ್ತು ತಂಡದ ಪ್ರತಿನಿಧಿಯಾದಂತಹ ಶ್ರೀಯುತ ರಮೇಶ್ ಕಾಣಜಲು ಇದ್ದಾರೆ. ಇವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇನೆ. ಅದೇ ರೀತಿ ನೆಲ್ಲಿಯಡಿ ಎ ಮತ್ತು ಬಿ ವಿಭಾಗದ ಸೇವಾ ಪ್ರತಿನಿಧಿಗಳಾದಂತಹ ಶ್ರೀಮತಿ ಸುಮಂತ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇವೆ. ಸಂಯೋಜಕರಾದಂತಹ ಶ್ರೀಮತಿ ವಸಂತಿ ಜೆ ಇವರನ್ನು ಕೂಡ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕಾರ್ಯಕ್ರಮದ ಪ್ರಥಮ ಅಂಗವಾಗಿ ವೇದಿಕೆ ಬನ್ನಿ ಅಂತ ಹೇಳಿ. ಹಾಗೆ ಜ್ಞಾನ ವಿಕಾಸ ಅಂತ ಹೇಳಿದ್ರೆ ನಮ್ಮ ಮಾತೃಶ್ರೀ ಅಮ್ಮನವರದ್ದು ಕನಸು. ನಮ್ಮ ಈ ಕೌಕ್ರಾಡಿ ಒಕ್ಕೂಟದಲ್ಲಿ ಜ್ಞಾನ ವಿಕಾಸ ಸ್ಟಾರ್ಟ್ ಆಗಿ ತುಂಬಾ ಸಮಯ ಆಗಿದೆ, ಆದ್ರೂ ಕೂಡ ಭಾರಿ ಖುಷಿ. ಯಾಕಂತ ಹೇಳಿದ್ರೆ ನಮ್ಮ ಜ್ಞಾನ ವಿಕಾಸದ ಬಗ್ಗೆ ಮಾತಾಡ್ಬೇಕಾದ್ರೆ ನಮಗೆ ಒಂದು ಹೆಮ್ಮೆ ಅಂತ ಹೇಳಿದ್ರೆ ನಮ್ಮ ಕೌಕ್ರಾಡಿ ಜ್ಞಾನ ವಿಕಾಸದ ಸದಸ್ಯರೊಂದು ಭಜನೆ ಟೀಮು ಭಾರಿ ಖುಷಿಯಲ್ಲಿ ನಮಗೆ ಟ್ರೈನಿಂಗ್ ತಗೊಂಡು ಎಲ್ಲ ಕಡೆ ಅವರು ಭಾಗವಹಿಸ್ತಾ ಇದ್ದಾರೆ. ಅದೊಂದು ಜ್ಞಾನ ವಿಕಾಸ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಉಂಟು. ಯಾಕಂತ ಹೇಳಿದ್ರೆ ಕನ್ನಡಕ್ಕೆ ಕೂಡ ಇವರಿಗೆ ಹೋಗುವ ಒಂದು ಪರಿಷತ್ತು ಕೂಡ ಸೇರಿದಂತ ಆಗ್ತದೆ. ಇನ್ನು ಅಲ್ಲಿ ಎಲ್ಲೆಲ್ಲಿ ಬೇಕಾದ್ರೂ ಕಾರ್ಯಕ್ರಮ ಕೊಡುವಂತ ಒಂದು ಜವಾಬ್ದಾರಿ ನಮಗೆ ಸಿಕ್ಕಿರ್ತದೆ. ಅದು ಕೂಡ ನಾನು ನಮ್ಮ ಚೌತಿಯ ದಿವಸ ಕೂಡ ಅವರ ಜ್ಞಾನ ವಿಕಾಸದ ಧರ್ಮಶ್ರೀ ಮಹಿಳಾ ಭಜನಾ ಮಂಡಳಿ ಅಂತ ಹೇಳಿ ಹೆಸರನ್ನು ಕೊಟ್ಟಿದ್ದೇನೆ. ಭಾಗವಹಿಸಲಿಕ್ಕೆ ಅವರಿಗೆ ನುಡಿದ ಭಜನೆಗೆ ಅವಕಾಶ ಉಂಟು. ಎಲ್ಲ ಕಡೆ ಹೋಗಿ ಅವರು ಕೂಡ ತುಂಬಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಮನೆ ಹೋಗಿ ಇರ್ಬೋದು, ಏನಾದರೂ ತೊಟ್ಟಿಲ್ ಹಾಕುವಂತ ಕಾರ್ಯಕ್ರಮ ಇದು, ಮದ್ರಂಗಿ ಕಾರ್ಯಕ್ರಮ, ಎಲ್ಲ ಕಡೆ ಅವರು ಭಾಗವಹಿಸ್ತಾ ಇದ್ದಾರೆ. ಭಾರಿ ಖುಷಿ ಆಗ್ತಾ ಉಂಟು. ನನ್ನ ಒಂದು ಅಭಿಪ್ರಾಯ ಅಂತ ಹೇಳಿದ್ರೆ ಜ್ಞಾನ ವಿಕಾಸಕ್ಕೂ ಮತ್ತು ನಮ್ಮ ಈ ಜ್ಞಾನ ವಿಕಾಸದಲ್ಲಿ ಇರುವಂತಹ ಎಲ್ಲ ಭಜನಾ ತಂಡದ ಸದಸ್ಯರಿಗೂ ನನ್ನ ವೈಯಕ್ತಿಕವಾದ ಧನ್ಯವಾದಗಳು ಮತ್ತು
ಹೀಗೇನೆ ನಮ್ಮ ಈ ಜ್ಞಾನ ವಿಕಾಸ ಸದಸ್ಯರ ಕಾರ್ಯಕ್ರಮಗಳು ಮುಂದುವರಿಲಿ ಅಂತ ಹೇಳಿ ನಾನು ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿಯಲ್ಲಿ ಪ್ರಾರ್ಥಿಸಿಕೊಳ್ಳುತ್ತಾ ಈತನ ಮುಂದುವರಿಸಿದ ಬೇಡಿಕೊಳ್ಳುತ್ತಿದ್ದೆ. ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಪೌಷ್ಟಿಕ ಆಹಾರ ಮಾಹಿತಿ ಹಾಗೂ ಪ್ರಾತ್ಯಕ್ಷಿಕೆ ಕಾರ್ಯಕ್ರಮವನ್ನು ನಾವು ಆಯೋಜಿಸಿದ್ದೇವೆ. ಜ್ಞಾನ ವಿಕಾಸದ ಬಗ್ಗೆ ನಾವೇನು ವಿಸ್ತರಣೆ ಮಾಡಬೇಕು ಅಂತಿಲ್ಲ. ಯಾಕೆಂದ್ರೆ ಈ ಒಂದು ಜ್ಞಾನ ವಿಕಾಸ ಕೇಂದ್ರದ ಸದಸ್ಯರ ಬಿಟ್ಟು ಬೇರೆ ಸದಸ್ಯರು ಇಲ್ಲ, ಯಾರು ಸಹ ಇಲ್ಲ. ಅದರಿಂದ ಜ್ಞಾನ ವಿಕಾಸ ಕೇಂದ್ರದಲ್ಲಿ ನಾವು ಪ್ರತಿ ತಿಂಗಳು ಜ್ಞಾನ ವಿಕಾಸ ಕೇಂದ್ರದಲ್ಲಿ ತಿಂಗಳೊಂದು ಸಭೆಯನ್ನು ಮಾಡ್ತೇವೆ, ಮಾಹಿತಿಯನ್ನು ಕೊಡ್ತೇವೆ. ಆದರೆ ನಾವು ವರ್ಷದಲ್ಲಿ ಮಾಹಿತಿ ಕಾರ್ಯಕ್ರಮದ ಜೊತೆಗೆ ಒಂದು ವಿಶೇಷ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತೇವೆ. ಈ ವಿಶೇಷ ಕಾರ್ಯಕ್ರಮವಾಗಿ ನಾವಿತ್ತು ಪೌಷ್ಟಿಕ ಆಹಾರ ಮಾಹಿತಿ ಶಿಬಿರ. ಅಂದರೆ ಇದರಲ್ಲಿ ನಾವು ದಿನನಿತ್ಯ ನಮ್ಮ ಒಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಲು ನಾವು ಬರೀ ಆಸ್ಪತ್ರೆಯಲ್ಲಿ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತೆಗೆದುಕೊಳ್ಳೋದಕ್ಕಿಂತ ಮುಖ್ಯವಾಗಿ ನಾವು ತಿನ್ನುವಂಥ ಆಹಾರದಲ್ಲಿ ಪೌಷ್ಟಿಕತೆಯನ್ನು ಯಾವ ರೀತಿ ನಾವು ಕಾಯ್ಕೊಳ್ಬೇಕು, ಅದೇ ರೀತಿ ನಾವು ತಿನ್ನುವ ಆಹಾರದಲ್ಲಿ ಬಳಕೆ ಯಾವ ರೀತಿ ನಾವು ಬಳಕೆಯನ್ನು ಮಾಡಬೇಕು, ಅದರಲ್ಲಿ ಸಹ ಪೌಷ್ಟಿಕಾಂಶವುಳ್ಳಂಥ ಧಾನ್ಯಗಳಿರ್ಬೋದು, ಸ್ವಲ್ಪ ತರಕಾರಿಗಳಿರ್ಬೋದು, ಆ ಬಗ್ಗೆ ನಾವಿತ್ತು ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆಯನ್ನು ಇಟ್ಟುಕೊಂಡಿದ್ದೇವೆ. ಮುಖ್ಯವಾಗಿ ನಾವೊಂದು ಆಲೋಚನೆ ಮಾಡಿದ್ದೇವೆ ಸದಸ್ಯರಿಗೆ, ಎಲ್ಲರೂ ಪೌಷ್ಟಿಕ ಆಹಾರವನ್ನು ತಯಾರಿಸಿಕೊಂಡು ಬಂದು ಇಲ್ಲಿ ನಾವು ಒಬ್ಬರಿಗೊಬ್ಬರು ಹಂಚಿ ಅದರ ಟೇಸ್ಟ್ ನೋಡಿಕೊಂಡು ನಾವು ಮಾಡುವಂಥದ್ದು. ಆದರೆ ನಾವು ಸ್ವಲ್ಪ ಮಧ್ಯದಲ್ಲಿ ಬದಲಾವಣೆ ಮಾಡಿದ್ದೇವೆ. ಯಾಕೆಂದರೆ ನಿಜವಾಗಿ ನಾವು ಪೌಷ್ಟಿಕ ಆಹಾರ ಅಂತ ತಿಂತೇವೆ, ತಂದು ಪೌಷ್ಟಿಕ ಆಹಾರ ಅಂತ ತಿಂತೇವೆ. ತಿಂದಾಗ ಏನಾಗಿದೆ ಅಂದರೆ ಕೆಲವೊಂದು ಕಡೆಯಲ್ಲಿ ಈ ರೀತಿಯ ಆಹಾರವನ್ನು ತಂದು ಪೌಷ್ಟಿಕಾಂಶವನ್ನು ತಿಂದು ಅಪೌಷ್ಟಿಕತೆ ಆಗಿದೆ. ಯಾಕೆ ಎಲ್ಲವನ್ನು ನಾವು ಒಮ್ಮೆಲೆ ಸೇವನೆ ಮಾಡ್ತೇವೆ, ಮಿಕ್ಸ್ ಆಗಿ ಸೇವನೆ ಮಾಡ್ತೇವೆ. ಯಾವುದೇ ಒಂದು ಪೌಷ್ಟಿಕ ಆಹಾರವನ್ನು ಮಿಕ್ಸ್ ಆಗಿ ನಾವು ಒಂದೇ ಬಾರಿ ಎಲ್ಲವನ್ನು ಸೇವನೆ ಮಾಡಿದಾಗ ಅದರಲ್ಲಿ ಕೆಲವೊಂದು ಅನಾರೋಗ್ಯ ಆಗಿದ್ದು ಉಂಟು. ಅದರಿಂದ ನಮಗೆ ಸರಿ ಕ್ಷೇತ್ರದಿಂದಲೇ ಒಂದು ಆದೇಶ ಆಗಿದೆ, ಪೌಷ್ಟಿಕ ಆಹಾರವನ್ನು ತಯಾರಿಸಿಕೊಂಡು ಬರಲಿಕ್ಕಿಲ್ಲ, ಅದರ ಐಟಮ್ಸ್ ತಂದು ಅದರ ಅಂಗಡಿ ಹೇಗೆ ಮಾಡೋದು, ಮಾಡಿ ನಾವು ಯಾವ ರೀತಿ ಸ್ವೀಕಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇರ್ತೇವೆ. ಅದಕ್ಕಾಗಿ ಇವೆಲ್ಲ ಯೋಚನೆ ಮಾಡಿರ್ಬೋದಲ್ಲ, ಎಲ್ಲರೂ ಗೊತ್ತಿದೆ ಯಾಕೆ ಇದೆಲ್ಲ ತಂದಿಟ್ಟಿದ್ದಾರೆ, ಅದನ್ನು ಯಾವಾಗ ಮಾಡಿ ನಾವು ತಿನ್ನುವುದು ಅಪ್ಪಿಸ್ಬೋದು, ಸಾಯಂಕಾಲ ಆಗ್ಬೋದು, ಅದನ್ನು ರೆಡಿ ಮಾಡಿ ಹೋಗ್ತೇವೆ. ನಾವು ಏನು ಮಾಡಲಿಕ್ಕಿಲ್ಲ, ಅದಕ್ಕೆ ನಮಗೆ ಸಮಯದ ಅಭಾವ ಇದೆ, ಅದರಿಂದ ಜಾಸ್ತಿ ಏನು ಮಾತಾಡೋದಿಲ್ಲ. ಯೋಜನೆಯ ಅಂಗವಾಗಿ ಅರ್ಥವಂತವಾಗಿರುವಂತಹ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಈ ಒಂದು ನಮ್ಮ ಗೌಕಳಿ ಪಂಚಾಯತ್ನಲ್ಲಿ ನಡೆಯುವಂತಹ ಈ ಒಂದು ಜ್ಞಾನ ವಿಕಾಸ ಕೇಂದ್ರದಲ್ಲಿ ಒಂದು ಪೌಷ್ಟಿಕ ಆಹಾರದ ಬಗ್ಗೆ ಒಂದು ಮಾಹಿತಿಯನ್ನು ಆಯೋಜಿಸಿದ್ದು. ಈ ಒಂದು ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿಯನ್ನು ನನಗೆ ಅಧಿಕಾರಿಗಳು ಅದೇ ರೀತಿ ವೇದಿಕೆ ಆಸೀನರಾಗಿರುವಂತಹ ಈ ಒಂದು ಜ್ಞಾನ ವಿಕಾಸ ಕೇಂದ್ರದ ಎಲ್ಲ ಸಂಘಗಳ ಅಧ್ಯಕ್ಷರು, ಕಾರ್ಯದರ್ಶಿ ಇರ್ಬೋದು ಅಥವಾ ಎಲ್ಲರಿಗೂ ಪೂರ್ವಾಹ್ನದ ಶುಭ ವಂದನೆಗಳೊಂದಿಗೆ ಈ ಒಂದು ನಾವೊಂದು ಆರೋಗ್ಯ ಮಾಹಿತಿಯನ್ನು ನಿಮ್ಮ ಮುಂದೆಗೆ ತಿಳಿಸ್ತಾ ಇದ್ದೇವೆ. ಈಗ ಆರೋಗ್ಯ ಅಂತ ಹೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರಬಹುದು, ಪ್ರತಿಯೊಬ್ಬರು ಆರೋಗ್ಯವಾಗಿ ಇರಲೇಬೇಕು, ಹೌದಲ್ವಾ? ಯಾವುದೇ ಒಂದು ನಮಗೆ ಸಮಸ್ಯೆ ಬಂದರೂ ಕೂಡ ನಾವು ಯಾವುದೇ ಒಂದು ಕೆಲಸ ಕಾರ್ಯದಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಅದಕ್ಕೋಸ್ಕರವಾಗಿ ಆರೋಗ್ಯ ನಮಗೆ ಅತಿ ಮುಖ್ಯವಾಗುವುದು. ದುಡ್ಡಿಗಿಂತಲೂ ಕೂಡ ಆರೋಗ್ಯ ಮುಖ್ಯವಾಗುವುದು. ಆರೋಗ್ಯ ಇದ್ದರೆ ಮಾತ್ರ ನಾವು ಯಾವುದೇ ದುಡ್ಡನ್ನು ಅಥವಾ ಜ್ಞಾನವನ್ನಾಗಿರ್ಬೋದು ಅಥವಾ ಯಾವುದೇ ಸಂಪಾದನೆಯನ್ನು ನಾವು ಈ ಒಂದು ನಮ್ಮ ಆರೋಗ್ಯದ ಬಗ್ಗೆ ಮಾಹಿತಿ ಇದ್ದರೆ ಮಾತ್ರ, ಆರೋಗ್ಯವಾಗಿದ್ದರೆ ಮಾತ್ರ ನಾವು ಅದನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ. ಅದೇ ರೀತಿ ಈಗ ಮುಖ್ಯವಾಗಿ ನಾವು ತಿನ್ನುವ ಆಹಾರದಿಂದಲೇ ನಮ್ಮ ಒಂದು ಆರೋಗ್ಯವನ್ನು ನಾವು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯ. ಈಗ ಎಲ್ಲವೇ ನಾವು ಕೇಳಿ ಬರ್ತಾ ಉಂಟು, ಎಲ್ಲರ ಆರೋಗ್ಯವು ಸರಿ ಇಲ್ಲ. ಯಾಕೆ ಮುಖ್ಯವಾದ ಕಾರಣ ಎಂದು ಹೇಳಿದ್ರೆ ನಾವು ತಿನ್ನುವಂಥ ಆಹಾರ ಕಲುಷಿತವಾಗಿರ್ತದೆ, ಮಿಶ್ರವಾಗಿರ್ತದೆ. ಅದರಲ್ಲಿ ನಮಗೆ ಬೇಕಾದಂತಹ ಪೋಷಕಾಂಶಗಳು ನಮಗೆ ಯಥೇಚ್ಛವಾಗಿ ದೊರಕುವುದಿಲ್ಲ. ಅದರೊಂದರಾಗಿ ನಮಗೆ ರುಚಿಗೋಸ್ಕರ ನಮಗೆ ಪೇಟೆಗಳ ಬದಿಯಲ್ಲಿ ಇರ್ಬೋದು ಅಥವಾ ಅಂಗಡಿಗಳಲ್ಲಿ, ಹೋಟೆಲ್ಗಳಲ್ಲಿ ಸಿಗುವಂತಹ ಆಹಾರ ವಸ್ತುಗಳನ್ನು ನೀವು ಅದೇ ನಮ್ಮ ಮಕ್ಕಳು ಎಲ್ಲರೂ ಕೂಡ ಅದನ್ನೇ ಸೇವಿಸಿ ಇಷ್ಟಪಡ್ತೇವೆ. ಯಾಕೆಂತೇಳಿದ್ರೆ ರುಚಿಗೋಸ್ಕರ. ಆದರೆ ನಾವು ಅದನ್ನು ರುಚಿಗೋಸ್ಕರ ತಿಂದರೆ ನಮಗೆ ನಮ್ಮ ದೇಹಕ್ಕೆ ಬೇಕಾಗುವಂತಹ ಎಲ್ಲ ಪೋಷಕಾಂಶಗಳು ಇದರಲ್ಲಿ ನಮಗೆ ಸಿಗುವುದಿಲ್ಲ. ಅದರ ಬದಲಾಗಿ ನಮಗೆ ನಮ್ಮ ದೇಹಕ್ಕೆ ಉಂಟಾಗುವಂತಹ ರಾಸಾಯನಿಕ ವಸ್ತುಗಳಿಂದ ಕೂಡಿರುವಂತಹ, ಕೆಮಿಕಲ್ನಿಂದ ಕೂಡಿರುವಂತಹ ವಸ್ತುಗಳು ನಮ್ಮ ದೇಹವನ್ನು ಒಳಗೆ ಸೇರಿ ನಮಗೆ ಆರೋಗ್ಯದಲ್ಲಿ ತೊಂದರೆ ಉಂಟು ಮಾಡಲಿಕ್ಕೆ ನಾವು ಸೇವಿಸುವ ಆಹಾರವೇ ಮುಖ್ಯ ಕಾರಣವಾಗಿರ್ತದೆ. ಅದೇ ರೀತಿ ಈಗ ಮುಖ್ಯವಾಗಿ ನಾವು ಸೇವಿಸುವಂತಹ ಆಹಾರಗಳು ನಮ್ಮ ಸಗತೋಮುಖವಾದ ಬೆಳವಣಿಗೆಗೆ ನಾವು ಸೇವಿಸುವ ಆಹಾರದಲ್ಲಿ ಮುಖ್ಯವಾಗಿ ಪ್ರೋಟೀನ್ ಹೊಂದಿರುವಂತಹ ವಸ್ತುಗಳು ಇರಬೇಕು. ಅದೇ ರೀತಿ ಶರ್ಕರ ಪಿಷ್ಟ, ಕಾರ್ಬೋಹೈಡ್ರೇಟ್ ಅಂತ ಹೇಳ್ತೇವೆ, ಆ ವಸ್ತುಗಳನ್ನು ಒಳಗೊಂಡಿರುವ ವಸ್ತುಗಳು ಒಳಗೊಂಡಿರಬೇಕು. ಅದೇ ರೀತಿ ವಿಟಮಿನ್ಸ್ಗಳು ಒಳಗೊಂಡಿರುವಂತಹ ವಸ್ತುಗಳನ್ನು ನಾವು ಸೇವನೆ ಮಾಡಬೇಕು. ಲವಣಾಂಶಗಳು, ಮಿನರಲ್ಸ್
ಕೆಮಿಕಲ್ ರಾಸಾಯನಿಕ ವಸ್ತುಗಳನ್ನು ನಮ್ಮ ದೇಹದಿಂದ ಹೊರಗಡೆ ಹಾಕಲಿಕ್ಕೆ ಈ ನೀರಿನ ಅಂಶ ಕೂಡ ಅತಿ ಹೆಚ್ಚಾಗಿ ನಾವು ಸೇವಿಸಬೇಕಾಗ್ತದೆ. ಆದ ಕಾರಣ ನೀರು ಕೂಡ ನಾವು ನಮಗೆ ಬಾಯಾರಿಕೆ ಇಲ್ಲ, ಈಗ ಮಳೆಗಾಲದ ಸಂದರ್ಭ ನಮಗೆ ನೀರು ಕುಡಿಯಲಿಕ್ಕೆ ಆಗಲಿಲ್ಲ ಎನ್ನುವ ಒಂದು ಭ್ರಮೆ ಇರ್ಬೋದು. ಆದರೂ ಕೂಡ ನಾವು ತಿಂದ ಆಹಾರವು ಸರಿಯಾಗಿ ಪಚನ ಕ್ರಿಯೆ ಒಳಗೊಳ್ಳಬೇಕಾದ್ರೆ ನೀರಿನ ಅಂಶವನ್ನು ಕೂಡ ನಾವು ಸಾಕಷ್ಟು ಪ್ರಮಾಣದಲ್ಲಿ ತಗೊಳ್ಳಬೇಕಾಗ್ತದೆ. ನಾವು ಹಾಲಿನ ಉತ್ಪನ್ನಗಳನ್ನು ಆದಷ್ಟು ಪ್ರಮಾಣದಲ್ಲಿ ಉಪಯೋಗಿಸಬೇಕು. ಅದೇ ರೀತಿ ಮೊಟ್ಟೆಯನ್ನು ನಾವು ಉಪಯೋಗಿಸಬೇಕಂದ್ರೆ ಮೊಟ್ಟೆ ಇವುಗಳನ್ನು ತಿನ್ನಲಿಕ್ಕೆ ಆಗದವರು ದವಸ ಧಾನ್ಯಗಳನ್ನು ದ್ವಿದಳ ಧಾನ್ಯ ಇರ್ಬೋದು ಏಕದಕ್ಕುವಂಥದ್ದಾಗಿರ್ತದೆ. ಆದ ಕಾರಣ ಈ ಎಲ್ಲ ವಸ್ತುಗಳನ್ನು ನಾವು ಆಹಾರ ವಸ್ತುವಿನಿಂದಲೇ ನಾವು ತಿನ್ನುವಂತಹ ಆಹಾರ ವಸ್ತು ಪದಾರ್ಥಗಳಿಂದಲೇ ಪಡೆದುಕೊಳ್ಳುವಂಥದ್ದಾಗಿರ್ತದೆ. ಇನ್ನು ಕೊಬ್ಬು ಕೂಡ ಎಲ್ಲ ಹಾಲು ಇರ್ಬೋದು, ಹಾಲಿನ ಉತ್ಪತ್ತಿ ಇರ್ಬೋದು, ಉತ್ಪನ್ನಗಳಿರ್ಬೋದು, ಇತ್ಯಾದಿಗಳಲ್ಲಿ ಎಣ್ಣೆಯ ಪದಾರ್ಥಗಳಲ್ಲಿರ್ಬೋದು, ಇತ್ಯಾದಿಗಳಲ್ಲಿ ಎಲ್ಲದರಲ್ಲಿಯೂ ಕೂಡ ನಾವು ತಿನ್ನುವಂತಹ ಆಹಾರಗಳಲ್ಲಿ ನಮಗೆ ಕೊಬ್ಬಿನಾಂಶ ಸಾಕಷ್ಟು ಪ್ರಮಾಣದಲ್ಲಿ ದೊರೆಯುತ್ತದೆ. ಅದೇ ರೀತಿ ಇವುಗಳೆಲ್ಲ ನಾನು ಹೇಳಿದಾಗೆ ಇವುಗಳೆಲ್ಲ ನಮ್ಮ ದೇಹದಿಂದ ಹೊರಗೆ ಹಾಕಲಿಕ್ಕೆ ಬೆವರಿನ ರೂಪದಲ್ಲಿರ್ಬೋದು ಅಥವಾ ಮೂತ್ರದ ರೂಪದಲ್ಲಿರ್ಬೋದು ಅಥವಾ ಮಲದ ರೂಪದಲ್ಲಿರ್ಬೋದು ಇತ್ಯಾದಿಗಳ ರೂಪದಲ್ಲಿ ನಮ್ಮ ದೇಹದಿಂದ ಈ ರಾಸಾಯನಿಕ ವಸ್ತುಗಳ ವಿಸರ್ಜನೆ ಮಾಡಲಿಕ್ಕೆ ಈ ಒಂದು ನೀರಿನ ಅಂಶ ಅತಿ ಅವಶ್ಯಕವಾಗಿರ್ತದೆ. ಕೆಲವರು ನೀರು ಕುಡಿಲಿಕ್ಕೆ ನನಗೆ ಬಾಯಾರಿಕೆ ಆಗುವುದಿಲ್ಲ, ನೀರು ಬೇಡ ಅಂತ ಹೇಳಿ ನೀರು ಕುಡಿಯುವುದನ್ನು ಕಡಿಮೆ ಮಾಡ್ತಾರೆ. ಆಶೀರ್ವಾದ ಪಡೆಯುವುದು ಅಂತೆಯೇ ಮಾತೃಶ್ರೀಯಮ್ಮನ ಇಲ್ಲಿ ನಮ್ಮ ಪೌಷ್ಟಿಕ ಆಹಾರದ ಬಗ್ಗೆ ಮಾಹಿತಿ ನೀಡಿಲ್ಲ. ಈ ಮಾಹಿತಿಗೆ ಈ ಸಲಕ್ಕ ಅಧ್ಯಕ್ಷತೆ ಓಕೆ ಇಲ್ಲಿ ಜ್ಞಾನ ವಿಕಾಸದ ಇದರ ಬಗ್ಗೆ ನಿಮಗೆ ಮಾತಾಡಬಹುದು. ಜ್ಞಾನ ವಿಕಾಸದ ಬಗ್ಗೆ ಮಾತಾಡೋಣ. ನಮ್ಮ ಚೇತನ ಮೇಡಮ್ ಭಾರಿ ಪಾಪ ಈ ಜ್ಞಾನ ವಿಕಾಸದ ಬಗ್ಗೆ ಭಾರಿ ಶೋ ಕೊಡು ಮಾಡ್ಕೊಂಡು ನಿಂಜ ನಿನ್ನ ಸಹಕಾರ ನಮ್ಮ ಬೋರ್ಡು ಜ್ಞಾನ ವಿಕಾಸದ ಇಲ್ಲಿ ತಿಂಗಳು ನೀರು ಶೋ ಕೊಡೋಂಗಿ ಶುರು ಬಂದಾಟ ಆತೆ ಆಗ್ಲಿಲ್ಲ ಆತೆ ಸಮಸ್ಯೆ ದಯಪಂಡ ಒಂಜಿ ಜ್ಞಾನ ವಿಕಾಸ ಬಂಡ ಒಂಜಿ ಒಕ್ಕೂಟದ ಒಂಜಿ ಬಾಬಣಿ ಒಕ್ಕೂಟದ ಒಟ್ಟಿಗೂ ಒಂದೊಂದು ಜ್ಞಾನ ವಿಕಾಸ ನೋಡಪ್ಪನ ಚಿನ್ನ ಇಟ್ಟು ನಮ್ಮ ಒಕ್ಕೂಟದ ಒಟ್ಟಿಗೆ ನಿಂಗಳ ಒಂಜಿ ಬಾರಿ ಶೋಕು ಎಡ್ಡೆ ರೀತಿಗೆ ನೋಡೋದು ದಯಪಂಡ ಬುಕ್ಕನ ದುಂಬು ಲಂಚರಿ ಅಂಕ ಸೆಟ್ಟು ಏತು ಪ್ರಯೋಜನ ಪುಣದ ಪಂಡ ಜ್ಞಾನ ವಿಕಾಸಗಳು ಮಸ್ತ್ ತೆರೆಯೋಣ ನಮ್ಮ ದಿಕ್ಕು ಆಂಡ ನಮ್ಮ ದುಂಬು ಪ್ರಯತ್ನಿಂచిన ಪಂಡ ದುಂಬುದಾದ್ರು ನಮ್ಮ ಇಲ್ಲಲೇ ಇತ್ತು ಓ ವಿಚಾರ ಗೊತ್ತಿಜ್ಜಿ ಪಾರ ಗೊತ್ತಿಜ್ಜಿ ಗಂಡಂಗಿನ ಪರ್ಮಿಷನ್ ಇದ್ದಿಂದ ಇದಕ್ಕೆ ಹೋಗಿ ನಂಚಿನ ವಿಷಯನೇ ಇಚ್ಚಾರೆ ಇತ್ತ ಒಬ್ಬರು ಬಿಡುದು ನಮ್ಮ ಹಿಂದೆ ಇರ್ತಾರೆ. ಇಷ್ಟು ಈ ಒಂದು ಜ್ಞಾನ ವಿಕಾಸ ಕಾರ್ಯಕ್ರಮದಲ್ಲಿ ಒಂದಷ್ಟು ಮಾಹಿತಿಗಳು ಇರ್ತದೆ ಎಲ್ಲ ವಿಚಾರದಲ್ಲಿ. ಅವರು ಹೇಳ್ತಾರೆ ಸ್ವಲ್ಪ ಹೊತ್ತು ನಾವು ಮನೆಯಿಂದ ಹೊರಗಡೆ ಬಂದಾಗ ನಾವೀಗ ಹೊರಗೆ ಬಂದವರಿಗೆ ಗೊತ್ತಿರ್ತದೆ ನಾವು ಎಷ್ಟು ಇಂಪ್ರೂವ್ ಆಗಿದ್ದೇವೆ ಅಂತೇಳಿ. ಆ ಒಂದು ಇದನ್ನು ನಮಗೆ ತಾಲೂಕು ಸಮನ್ವಯಾಧಿಕಾರಿ ಅವರು ಖಂಡಿತವಾಗಿ ಮಾಡಿಕೊಟ್ಟಿದ್ದಾರೆ. ಒಂದು ಬೇರು ಗಟ್ಟಿಯಾಗಿದ್ರೆ ಮಾತ್ರ ಅಲ್ಲಿ ಆ ಒಂದು ಗಿಡ ಗಟ್ಟಿಯಾಗಿ ಬೆಳೀಲಿಕ್ಕೆ ಸಾಧ್ಯ. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ಇದರ ಪಾರ್ಟ್ 2 ವಿಡಿಯೋನ ನಾನು ಅಪ್ಲೋಡ್ ಮಾಡ್ತೇನೆ. ದಯವಿಟ್ಟು ಎಲ್ಲರೂ ನೋಡಿ, ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಬಾಯ್ ಬಾಯ್.